ಕೋಲಾರ ಜಿಲ್ಲೆಯಲ್ಲಿ ನಡೆಯುತ್ತಿದ್ದ ಜನಸ್ಪಂದನ ಸಭೆಯಲ್ಲಿ ಪಿಡಿಒ ವಿರುದ್ಧ ಶಾಸಕರು ಗರಂ ಆಗಿರುವ ಘಟನೆ ನಡೆದಿದೆ. ಅರ್ಜಿಯನ್ನು ಪಿಡಿಒ ಮುಖದ ಮೇಲೆ ಎಸೆದು ಆಕ್ರೋಶ ವ್ಯಕ್ತಪಡಿಸಿರುವ ಶಾಸಕ ಪಿಡಿಒ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಪಿಡಿಒ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಜನಸ್ಪಂದನ ಕಾರ್ಯಕ್ರಮದ 78 ಅರ್ಜಿಗಳ ಪೈಕಿ 56 ಅರ್ಜಿ ಪಿಡಿಒ ಕಾರ್ಯವೈಖರಿ ಬಗ್ಗೆಯೇ ದೂರುಗಳಿರುವುದು ಶಾಸಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಫೋನ್ ಮಾಡಿ ನಮ್ಮ ಇವರು ಕೇಳಿದ್ರೆ ಇನ್ನು ಜನ ಬಂದವರೆಲ್ಲ ನೋಡಿ ಅಂತಾರೆ. ಪಿಡಿಒರಿಗೆ ಕೇಳಿ ಮಾಡಿದ್ರು, ಸರ್ ಜನ ಬಂದವರ ಗೊತ್ತಿಲ್ಲ ಸರ್, ಅಪ್ಲಿಕೇಶನ್ ಇಷ್ಟು ಬರ್ತೇವೆ ಅಂತ. ಸುಮಾರು ಅಪ್ಲಿಕೇಶನ್ ಬರ್ತಾ ಬರೀ ಸರ್ ಇವರು 78 ಅಪ್ಲಿಕೇಶನ್ ಅಲ್ಲಿ 56 ಅಪ್ಲಿಕೇಶನ್ ಪಿಡಿಒ ದುಡ್ಡು ಬಂದಿದೆ. ಒಂದು ಚಪ್ಪಾಳೆ ಕೊಡ್ಬೇಕಿಲ್ಲ. ಇದು ನಮಗೆ ಜನಸ್ಪಂದನ ಸಿಕ್ಕಿರ್ತಕ್ಕಂಥ ಜನ ಸೇವೆ. ನಮ್ಮನ್ನ ಜನಪ್ರಿಯ ಶಾಸಕರು ಅಂತ ಬೇರೆ ಕರೀತಾರೆ, ನಮ್ಮ ತಾಲೂಕು ಆಡಳಿತವನ್ನ ಜನಪ್ರಿಯ ಆಡಳಿತ ಅಂತ ಕರೀತಾರೆ. ನಾವು ಮನಸ್ಸು ಮೆಚ್ಚುವಂತ ಕೆಲಸ ಮಾಡ್ಬೇಕು. ನಾನಾಗ್ಲಿ, ಶ್ರೀನಿವಾಸ ರೆಡ್ಡಿ ಆಗ್ಲಿ, ಯಾರಾಗ್ಲಿ, ಇಲ್ಲಿ ಕೂತಿರ್ತಕ್ಕಂಥ ಇವಾಗ್ಲಿ ತಹಸೀಲ್ದಾರ್ ನಾಳೆ ದಿವಸ ಸಾಯಲೇಬೇಕು. ಸಾಯೋ ಮತ್ತೆ ಭಗವಂತ ನಮ್ಗೊಂದು ಕೆಲಸ ಕೊಟ್ಟರೆ ಅದು ಸರ್ಕಾರಿ ಕೆಲಸ. ಆ ಸರ್ಕಾರಿ ಕೆಲಸಕ್ಕಂತ ಗೌರವ ಕೊಟ್ಟು ಇವತ್ತು ನಾವು ಮಾಡ್ತೀವಿ. ಇವತ್ತು ಜನ ನಿಮ್ಗೆ ಮೆಚ್ಚಿ ಮಾಡ್ತಾರೆ. ಇವತ್ತು ಹೆಣ್ಮಕ್ಳು ಬಂದು ಪಿಡಿಒ ಬಗ್ಗೆ ಮಾತಾಡ್ತಾ ನಂಗೆ ಒಂದು ನಾಚಿಕೆ ಆಯ್ತು. ನಾನು ಸಿಒ ಮಾತಾಡ್ತೀನಿ, ಈಗ ನೀವು ಹೆಸರು ಮುಂದೆ ಕೂತಿದ್ವಿ, ನಾವು ಈಗ ಕೂತಿದ್ವಿ, ನಿಮ್ ಬಗ್ಗೆ ಮಾತಾಡಿ ಅಂತ ಕೂತಿದ್ವಿ. ಇದು ಅಗೌರವ ಅಂತಕ್ಕಂಥ ವಿಷಯ. ದಯವಿಟ್ಟು ಎಲ್ಲ ಅಧಿಕಾರಿಗಳಲ್ಲಿ ಕೂಡ ನೀವೆಲ್ಲ ನೀವು ಗಮನಿಸ್ತಾ ಇದ್ದೀವಿ. ಕೆಲಸ ಮಾಡೋ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ನಾವು ಮಾತಾಡ್ಬೇಕಷ್ಟೇ. ಈ ನಾಲೆಡ್ಜ್ ಮಾಡಿ ನೆಗ್ಲೆಕ್ಟ್ ಮಾಡ್ತಾ ಅಧಿಕಾರಿ ನನಗೆ ಅವಶ್ಯಕತೆ ಇಲ್ಲ. ದಯವಿಟ್ಟು ಎಚ್ಚರಿಕೆ ಅಂತ ಮಾಡ್ತಾ ಇದ್ದೀನಿ. ನಾನು ಸಾರ್ವಜನಿಕರಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಇಂಥ ಅಧಿಕಾರಿ ಇಟ್ಕೊಳ್ಳೋದ್ರಿಂದ ನಾನು ಫಸ್ಟ್ ಬಂದ್ರೆ ಜನಪ್ರಿಯ ಶಾಸನ ಆಗಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ. ಇಲ್ಲಿ ತನಕ ಯಾವ ತಾಲೂಕಲ್ಲಿ ಯಾವ ಪಂಚಾಯತ್ ಕೂಡ ಇಷ್ಟು ದೂರ ಬಂದಿಲ್ಲ ಒಬ್ಬ ಅಧಿಕಾರಿ. ಸಾರ್ವಜನಿಕರು ಬಂದು ನೇರ ಮಾಡ್ತಾ ಇದ್ದಾರೆ ಅಂತ ನನಗೆ ಕ್ಷೇಮ ಆಗ್ತದೆ. ಆಸ್ ಎ ತಂದೆ ಆಗಿ ತಾಲೂಕಿಗೆ ನನಗೆ ಕ್ಷೇಮ ಆಗ್ತದೆ. ಆದಷ್ಟು ಎಲ್ಲ ಅಧಿಕಾರಿ ಕೇಳೋದು ಒಂದೇ, ದಯವಿಟ್ಟು ಇಂಥದಕ್ಕಾಸ್ಪದ ಕೊಡಕ್ಕೆ ಹೋಗ್ಬೇಡಿ. ಕೆಲವು ಅಧಿಕಾರಿಗಳಿದ್ದಾರೆ, ಎಂತ ಮೆಚ್ಚಿ ಅಧಿಕಾರಿಗಳಿದ್ದಾರೆ ಅಂತಂದ್ರೆ ನಾನು ಮೆಚ್ತೀನಿ. ಗಿರಿ ಅಂತ ಇದ್ದಾರೆ, ಕಾವ್ಯ ಅಂತ ಇದ್ದಾರೆ. ಗ್ರಾಮಗಳಲ್ಲಿ ಸಮಸ್ಯೆಗಳ ಸುರಿಮಳೆ ಕಂಡು ಕೆಂಡಾಮಂಡಲವಾದ ಶಾಸಕ ಸಮೃದ್ಧಿ ಮಂಜುನಾಥ್ ಪಿಡಿಒ ಕಾರ್ಯವೈಖರಿ ವಿರುದ್ಧ ಗರಂ ಆದರು. ತಾಯಲೂರು ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ ರೆಡ್ಡಿ ವಿರುದ್ಧ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಗ್ರಾಮದ ನೈರ್ಮಲ್ಯ, ಅನಧಿಕೃತ ಅಂಗಡಿಗಳ ತೆರವು, ದೇವಾಲಯದ ಎದುರು ಮಾಂಸದ ಅಂಗಡಿಗೆ ಅನುಮತಿ, ಚರಂಡಿಗಳ ಸ್ವಚ್ಛತೆ ಇಲ್ಲದೆ ಜನರ ಪರದಾಟ ಸೇರಿದಂತೆ ಹಲವು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಪಿಡಿಒ ವಿರುದ್ಧ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಕೂಡಲೇ ಪಿಡಿಒ ಅವರನ್ನು ಬದಲಾಯಿಸುವಂತೆ ಅಧಿಕಾರಿಗಳಿಗೆ ಶಾಸಕರು ಸೂಚನೆ ನೀಡಿದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.